ಬ್ರ್ಯಾಂಡ್ ಬೆಂಗಳೂರು ಕನಸಿಗೆ ಟೆಕ್ನಾಲಜಿ ಟಚ್ ಕೊಡೋದಕ್ಕೆ ಬಿಬಿಎಂಪಿ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ನೂತನ ತಂತ್ರಜ್ಞಾನ ಬಳಸಿ ಗುಂಡಿ ಮುಚ್ಚೋದಕ್ಕೆ ಹಾಗೂ ಕಸ ತೆಗೆಯೋದಕ್ಕೆ ಮುಂದಾಗಿದೆ. ರಸ್ತೆ ಗುಂಡಿ, ಕಸ ನಿರ್ವಹಣೆ, ಫುಟ್ಪಾತ್ ಸಮಸ್ಯೆಯನ್ನ ಮಾನಿಟರ್ ಮಾಡೋಕೆ ಎಐ ತಂತ್ರಜ್ಞಾನ ಕ್ಯಾಮೆರಾ ಇರೋ ವಾಹನ ಗಸ್ತು ತಿರುಗೋದಕ್ಕೆ ಸಜ್ಜಾಗಿದೆ. ಗುಂಡಿ ಹಾಗೂ ಕಸ ಕಂಡು ಬಂದ್ರೆ ಎಐ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು 24 ಗಂಟೆಯೊಳಗೆ ಕ್ಲಿಯರ್ ಮಾಡೋದಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಇಂಜಿನಿಯರ್ಸ್ ಅವರ ವಾಹನದ ಮೇಲೆ ಹಾಕ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡ್ತದೆ. ಆಮೇಲೆ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ಗೆ ಎಷ್ಟು ಲಾಗಿನ್ ಇರುತ್ತೆ ದಿನನಿತ್ಯ, ಅದು ಸ್ವಲ್ಪ ಖರ್ಚ ಇದೆ, ಅದನ್ನು ಕೂಡ ಜಾಸ್ತಿ ಏನಿಲ್ಲ, ಅದು ಕೂಡ ನಾವು ವಹಿಸ್ತೇವೆ. ಆ ಪ್ರಕಾರ ಫಸ್ಟ್ 1400 ನಮ್ಮ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ ಮೇಲೆ ನಮ್ಮ ವಾಹನಗಳನ್ನು ಓಡಿಸಿ, ಸ್ವಲ್ಪ ವಾಹನ ನಿಧಾನಗತಿಯಿಂದ ಓಡ್ತದೆ. 5 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಸ್ವಲ್ಪ ಮೂವ್ ಮಾಡಬೇಕಾಗಿರುವುದರಿಂದ ಆ್ಯಂಡ್ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ ಮೇಲೆ ಹೋಗಬೇಕಾಗಿರುವುದರಿಂದ ಸ್ವಲ್ಪ ಲೀನ್ ಟೈಮ್ನಲ್ಲಿ ಮಾತ್ರ 4-5 ತಾಸು ಮಾತ್ರ ಮಾಡಲಿಕ್ಕೆ ಬರುತ್ತದೆ. ಹೀಗಾಗಿ ಒಂದು ಕ್ಯಾಮ್ರಾಯಿಂದ 20 ಕಿಲೋಮೀಟರ್ವರೆಗೂ ಆಗಬಹುದು. 15 ಕ್ಯಾಮ್ರಾ ಇರುವುದರಿಂದ 300 ಕಿಲೋಮೀಟರ್ವರೆಗೂ ಆಗಬಹುದು. ಅದನ್ನು ಬಳಕೆ ಮಾಡಿಕೊಂಡು ಆಮೇಲೆ ಇದನ್ನು ಹೇಗೆ ರೆಸ್ಪಾನ್ಸ್ ಬರುತ್ತೆ ನೋಡಿಬಿಟ್ಟು ನಾವು ಝೋನ್ನಲ್ಲಿ ಇರ್ತಕ್ಕಂಥ ನಮ್ಮ ರೋಡ್ಸ್ಗಳಲ್ಲಿ ಕೂಡ ಇದನ್ನು ಅಳವಡಿಕೆ ಮಾಡಿಕೊಂಡು ಹೋಗ್ತೇವೆ. ಬೊಮ್ಮನಹಳ್ಳಿಯಲ್ಲಿ ಸೀತಾರಾಮ, ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಜರುಗಿದೆ. 100 ವರ್ಷಗಳ ಇತಿಹಾಸ ಹೊಂದಿರುವ ದೇಗುಲದಲ್ಲಿ ಇದೇ ಮೊದಲ ಬಾರಿಗೆ ಬ್ರಹ್ಮರಥೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಸೀತಾರಾಮ, ಆಂಜನೇಯ ಸಮೇತ ಉತ್ಸವ ಮೂರ್ತಿಗಳನ್ನು ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗಿದೆ. ರಥೋತ್ಸವಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಬಾಳೆಹಣ್ಣು, ದವಸ ಎಸೆದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ನಮ್ಮೂರಲ್ಲಿರೋ ಎಲ್ಲ ಹೆಣ್ಮಕ್ಳು, ದೊಡ್ಡವರು ಚಿಕ್ಕವರು ಎಲ್ಲ ಕಡೆಯಿಂದನೂ ಹೆಣ್ಮಕ್ಳು ಬಂದಿದ್ದಾರೆ. ಅದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ನಮ್ಮೂರಲ್ಲಿ. ನಮ್ಮೂರಿಂದ ಮೂಲ ವಿಗ್ರಹ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ, ಆಮೇಲೆ ಕಟ್ಟಿರೋದು ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಸಮೇತ ವಿಗ್ರಹಗಳಿದೆ, ಮತ್ತು ಗಣೇಶ ಸ್ವಾಮಿನೂ ಇದ್ದಾರೆ. ಸೊ ರಥೋತ್ಸವದಲ್ಲಿ ಸೀತಾ, ರಾಮ ಮತ್ತು ಹನುಮಂತ, ಲಕ್ಷ್ಮಣ ವಿಗ್ರಹನ ಇಟ್ಕೊಂಡು ರಥೋತ್ಸವ ಮಾಡ್ತಾ ಇರೋದು. ಇದು ಸುತ್ತಮುತ್ತ ಹಳ್ಳಿ ಜನರು, ಬೊಮ್ಮನಹಳ್ಳಿ ಆಗಲಿ, ಬೇಗೂರು ಮತ್ತು ಗಾರ್ವೆಪಾಳ್ಯ, ಚಿಕ್ಕನಹಳ್ಳಿ, ದೇವ್ರ ಚಿಕ್ಕನಹಳ್ಳಿ ಎಲ್ಲ ಗ್ರಾಮಸ್ಥರು ಬಂದು ನಮ್ಮೂರಲ್ಲಿ ಬಂದು ಎಲ್ಲರೂ ಸೇರಿಕೊಂಡು ಉತ್ಸವವನ್ನು ತುಂಬ ಸಂತೋಷ ಆಗ್ತಾಯಿದೆ. ಊರಲ್ಲಿರೋ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.